ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು ತುಂಬಾ ಸ್ಟೂಡೆಂಟ್ಸ್ ಕೇಳಿರೋ ಒಂದು ಡೌಟ್. ಈ ಕಂಪನಿ ಸೆಕ್ರೆಟರಿ ಕೋರ್ಸ್ ಪ್ಲಸ್ LLB ಕೋರ್ಸ್ ಇದು ಏನು ಸರ್? ಆ್ಯಕ್ಚುಲಿ ಇದು ಮಾಡ್ಬೋದಾ? ಅಥವಾ ನಾನು ಆಲ್ರೆಡಿ ಈಗ LLB ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು CS ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಈಗ PUC ಆಗಿದೆ ಸರ್, LLB ಜೊತೆ CS ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲಿ ನಾವು ಕಾಂಬೋ ಕೋರ್ಸ್ ಅಂತ ಹೇಳ್ತೀವಿ. ಈಗ CA ಪ್ಲಸ್ BCom ಅಂತ ಹೇಳ್ತೀವಿ. ಆಲ್ರೆಡಿ ನಾವು ವಿಡಿಯೋಸ್ ಮಾಡಿದ್ದೀವಿ. CS ಪ್ಲಸ್ BCom ಇದೆ, ಅದೇ ರೀತಿಯಲ್ಲಿ CMA ಪ್ಲಸ್ BCom ಇದೆ. ಅದೇ ರೀತಿಯಲ್ಲಿ ನೀವೀಗ ಒಂದು ಗ್ರಾಜುಯೇಷನ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ನೀವು ಲೋ ಅಂತ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ದ ಬೆಸ್ಟ್ ಕೋರ್ಸ್ ನಿಮಗೆ ಆಪ್ಟ್ ಮಾಡ್ಬೋದು ಇಸ್ LLB ಕೋರ್ಸ್. ಯಾಕಂತ ಹೇಳಿದ್ರೆ LLB ಪ್ಯೂರ್ಲಿ ಸಿವಿಲ್ ಕ್ರಿಮಿನಲ್ ಕೇಸಸ್ ಎಲ್ಲ ಬರುತ್ತೆ, ಕಂಪನಿ ಸೆಕ್ರೆಟರಿ ಪ್ಯೂರ್ಲಿ ಕಾರ್ಪೊರೇಟ್ ಲೋ ಬರುತ್ತೆ. ಆದ್ರೂ ನೀವು ನಾರ್ಮಲ್ ಒಂದು ಕಾರ್ಪೊರೇಟಿಗೆ ಹೋಗುವಾಗ ನಿಮಗೆ LLB ಪ್ಲಸ್ CS ಇದ್ರೆ ಸ್ವಲ್ಪ ನಿಮಗೆ ಉಪಯೋಗ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲ ಲೋಸ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಇರುತ್ತೆ. ಈವನ್ ನಿಮಗೆ LLB ಆದ್ಮೇಲೂ ನಿಮಗೆ CS ಇದೊಂದು ಅರ್ಧ ಮುಗಿಸಿದ್ರು ನಿಮಗೆ ಒಳ್ಳೆ ಒಂದು ಜಾಬ್ ಸಿಗುತ್ತೆ. ಸೊ ನೀವು ಆಲ್ರೆಡಿ LLB ಮಾಡಿದವರಾದ್ರೆ ಅದು ಯಾವ ತರ, ಇನ್ನು LLB ಮಾಡುವುದಾದ್ರೆ ಯಾವ ತರ. ಈಗ ಫಾರ್ ಎಕ್ಸಾಂಪಲ್ ನೀವೀಗ ನಿಮ್ದು ದ್ವಿತೀಯ PUC ಈಗ ನಿಮ್ದು 12ನೇ ತರಗತಿ ಸೆಕೆಂಡ್ PUC ಆದ್ಮೇಲೆ ನೀವು ಪ್ಲಾನ್ ಮಾಡ್ಲಿಕ್ಕೆ ಇದ್ರೆ ನೀವೇನು ಮಾಡಬೇಕು, ಡೈರೆಕ್ಟ್ ಆಗಿ ನೀವು LLB ಕೋರ್ಸಿಗೆ ನೀವು ಎನ್ರೋಲ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿದ ನಂತರ ಪ್ಲಸ್ ಇದರದ್ದು ಫಸ್ಟ್ ಲೆವೆಲ್ ಆದ CSEETಗೆ ನೀವೇನು ಮಾಡಬೇಕು, ಜಾಯಿನ್ ಆಗಬೇಕು. LLB ಜೊತೆ ನೀವೇನು ಮಾಡಬೇಕು, ನಿಮಗೆ ಅದು ಆನ್ಲೈನ್ ಕೋರ್ಸಸ್ ಎಲ್ಲ ತೆಗೆದ್ರೆ ಸ್ವಲ್ಪ ಕಡೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಕೆಲವು ಇನ್ಸ್ಟಿಟ್ಯೂಟ್ LLB ಪ್ಲಸ್ CS ಕೊಡ್ತಾ ಇದೆ, ಆದ್ರೆ ಜನರಲ್ ಆಗಿ LLB ಸಪರೇಟ್ ಬರುತ್ತೆ, ಕಂಪನಿ ಸೆಕ್ರೆಟರಿ ಸಪರೇಟ್ ಬರುತ್ತೆ. ನಿಮ್ಮ ಊರಲ್ಲಿ ಕೆಲವೊಮ್ಮೆ ಅದು ಇರಲ್ಲ. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು LLB ಅನ್ನು ರೆಗ್ಯುಲರ್ ಆಗಿ ಬೈ ಮಾಡ್ಕೊಂಡು, ಯಾಕಂದ್ರೆ ಆನ್ಲೈನ್ LLB ನಮಗೆ ಆಗಲ್ಲ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿನೇ BCom ತರ ನೀವೀಗ ಡಿಸ್ಟೆನ್ಸ್ ಆಗಿ ನಮಗೆ ಈ BCom ಮಾಡುತ್ತಾರೆ, LLB ಮಾಡಲ್ಲ. LLB ನಾವು ನೇರ ಕಾಲೇಜಿಗೆ ಹೋಗಿ ಕಲ್ತ್ರೆ ಮಾತ್ರ ನಮಗೆ ಬಾರ್ ಕೌನ್ಸಿಲ್ಗೆ ಮೆಂಬರ್ಶಿಪ್ ಸಿಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ LLB ನೀವು ಎನ್ರೋಲ್ ಮಾಡಿ. ಈಗ ಫಸ್ಟ್ ಇಯರ್ ಇದ್ರು, ಸೆಕೆಂಡ್ ಇಯರ್ ಇದ್ರು, ನೀವು ಈಗ PUC ನಂತರ ಚಿಂತೆ ಮಾಡ್ತಾ ಇದ್ರು, ನಿಮಗೆ ಈ ಒಂದು ಫಸ್ಟ್ ಸ್ಟೆಪ್ ಅಪ್ಲಿಕೇಬಲ್ ಆಗುತ್ತೆ. ನೀವು CSET ಅಂತ ಫಸ್ಟ್ ಲೆವೆಲ್ ಇದೆಯಲ್ಲ, ಆಲ್ರೆಡಿ ನಾವು ವಿಡಿಯೋಸ್ ಮಾಡಿದ್ದೀವಿ. ನೀವು ಎನ್ರೋಲ್ ಮಾಡಿ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ನಿಮಗೆ ಇದು ಎಷ್ಟು ಹಿಡಿಯುತ್ತೆ, 1 ವರ್ಷ ಹಿಡಿಯುತ್ತೆ. ಸೊ ನೀವು LLB ನಿಮ್ದು ಫಸ್ಟ್ ಇಯರು ಕಂಪ್ಲೀಟ್ ಆಗುತ್ತೆ, ಪ್ಲಸ್ ನಿಮ್ದು CSET ನಿಮ್ದು ಕಂಪ್ಲೀಟ್ ಆಗುತ್ತೆ. ಮತ್ತೆ ನೀವೇನು ಮಾಡಬೇಕು, CSET ನೆಕ್ಸ್ಟ್ ಲೆವೆಲ್ ಆದ ನಿಮಗೆ ಎಕ್ಸಿಕ್ಯೂಟಿವ್ ನಿಮಗೆ ಪರ್ಸೀವ್ ಮಾಡಿ ಅಲ್ಲಿ ನೀವು ಬೇಕಾದ್ರೆ ಒಂದು 2 ವರ್ಷ ತಗೊಂಡು ಮೆಲ್ಲ ನೀವು ಕಲ್ತ್ರು ನಿಮ್ದು LLB ಆಗುವಾಗ ನಿಮ್ದು LLB ಪ್ಲಸ್ ನಿಮ್ದು CS ಇದು ಎಕ್ಸಿಕ್ಯೂಟಿವ್ ನಿಮ್ದು ಏನಾಗುತ್ತೆ, ನಿಮಗೆ ಕ್ಲಿಯರ್ ಆಗುತ್ತೆ. ಮತ್ತೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ನೀವು ಆರ್ಟಿಕಲ್ಶಿಪ್ಗೆ ಹೋಗಿ ನೀವು ಅಲ್ಲಿ ಕೆಲಸ ಮಾಡ್ಕೊಂಡು ನಿಮಗೆ ಮಾಡ್ಬೋದು. ಯಾಕಂದ್ರೆ LLB ನಿಮ್ದು ಆಗಿದೆ, CS ಇದು ಎಕ್ಸಿಕ್ಯೂಟಿವ್ ಆಗುವಂತಾಗ ನಿಮ್ಗೆ ಒಳ್ಳೆ ರೀತಿ ಏನಾಗುತ್ತೆ, ಒಂದು ಸೊಸೈಟಿಯಲ್ಲಿ ನಿಮಗೆ ಒಂದು ರೆಕಾಗ್ನಿಷನ್ ಸಿಗುತ್ತೆ ನಿಮಗೆ, ಮತ್ತೆ ಲೋನ್ ಅಲ್ಲಿ ನಿಮಗೆ ಎಕ್ಸ್ಪರ್ಟ್ ಆಗ್ಬೋದು ನಿಮಗೆ. ಕ್ಲಿಯರಾ? ಯಾಕಂದ್ರೆ LLB ಇಸ್ ಜಸ್ಟ್ ಎ ಡಿಗ್ರಿ ಓನ್ಲಿ. ನೀವು ಒಳ್ಳೆ ಒಂದು ಅಡ್ವೊಕೇಟ್ ಆಗದೆ LLB ಯೂಸ್ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಅದರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಪ್ರೊಫೆಷನಲ್ ಕೋರ್ಸಸ್ ನೀವು ಮಾಡಬೇಕು. ಅದು ನೀವು CA ಅಥವಾ ನೀವು CMA ಮಾಡಲಿಕ್ಕೆ ಪ್ಲಾನ್ ಇದ್ರು ದ ಬೆಟರ್ ಚಾಯ್ಸ್ ಅಂತ ಹೇಳೋದು CS. ಯಾಕಂತಂದ್ರೆ ಆಲ್ರೆಡಿ ಇದೊಂದು ಲಾ ಫೀಲ್ಡ್ ಅಲ್ಲಿ ಕಂಪ್ಲೀಟ್ಲಿ ಥಿಯರಿ ಪೇಪರ್ಸ್ ಎಲ್ಲ ಬರುತ್ತೆ. ಸೊ ನಾಟ್ ಓನ್ಲಿ ಇನ್ ದ ಪೇಪರ್ಸ್, ಈ ಒಂದು ಸಬ್ಜೆಕ್ಟ್ ಫುಲ್ ಲೀಗಲ್ ಆಗಿ ಹೋಗುವ ಕಾರಣ ಆಲ್ರೆಡಿ LLB ತುಂಬಾ ಸಬ್ಜೆಕ್ಟ್ ನಿಮಗೆ ಟಚ್ ಇರುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ ನೀವು ದಿಸ್ ಫಸ್ಟ್ ಆಪ್ಷನ್. ಇನ್ನು ಸೆಕೆಂಡ್ ಆಪ್ಷನ್ ಅಂತ ಹೇಳೋದು ನಿಮ್ದು ಈಗ ಆಲ್ರೆಡಿ LLB ಕಂಪ್ಲೀಟ್ ಆದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಲೆವೆಲ್ ಬೇಡ, ನಿಮಗೆ CS ಇದು ಎಕ್ಸಿಕ್ಯೂಟಿವ್ಗೆ ಡೈರೆಕ್ಟ್ ಆಗಿ ನಿಮಗೆ ಎನ್ರೋಲ್ ಆಗ್ಬೋದು. ಪ್ಲಸ್ ನಿಮಗೆ ಒಂದು ಉಪಕಾರ ಕೂಡ ಇದೆ, ಇದರಲ್ಲಿ ಒಂದು ಸಬ್ಜೆಕ್ಟ್ ನಮಗೆ ಜೂರಿಸ್ಪ್ರುಡೆನ್ಸ್ ಅಂತ ನಿಮ್ದು ಆಗಿದೆಯಲ್ಲ, ನೀವು LLB ಆದವರು ಜೂರಿಸ್ಪ್ರುಡೆನ್ಸ್ ಅಂತ ಹೇಳೋ ಒಂದು ಸಬ್ಜೆಕ್ಟಿಗೆ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಓಕೆ, ಈ ಒಂದು ಸಬ್ಜೆಕ್ಟ್ ನೀವು ಬರಿಬೇಕಂತ ಇಲ್ಲ. ಸೊ ಆ ಥರ ಇದ್ರೆ ನಾರ್ಮಲಿ ಟೋಟಲ್ 7 ಸಬ್ಜೆಕ್ಟ್ ಬರುತ್ತೆ, ನಿಮಗೆ 6 ಸಬ್ಜೆಕ್ಟ್ ಬರೆದ್ರೆ ಸಾಕು. 3 ಪೇಪರ್ಸ್ ಪರ್ ಗ್ರೂಪ್. ಇಟ್ ಮೀನ್ಸ್ ಸೆಕೆಂಡ್ ಗ್ರೂಪಲ್ಲೂ 3 ಪೇಪರ್, ಟೋಟಲ್ 6 ಪೇಪರ್ಸ್ ನೀವು ಬರೆದ್ರೆ ಸಾಕು. ಫೈನಲ್ ಅಲ್ಲಿ ನಿಮಗೆ ಎಕ್ಸಾಮ್ಷನ್ ಸಿಗಲ್ಲ, ಯಾರಿಗೂ ಡೈರೆಕ್ಟ್ ಆಗಿ ಫೈನಲ್ಗೆ ಎಂಟ್ರಿನೂ ಬರಲ್ಲ. ಸೊ ನೀವು ಲೋ ಕಲ್ತ್ರೆ ಈ ತರ ನಿಮಗೆ ಒಂದು ಉಪಕಾರ ಬರುತ್ತೆ. ಎಕ್ಸಾಮ್ಷನ್ ಸಣ್ಣ ಒಂದು ಫೀಸ್ ಕೊಡೋಕೆ ಇರುತ್ತೆ. ಡೈರೆಕ್ಟ್ ಆಗಿ CS ಎಕ್ಸಿಕ್ಯೂಟಿವ್ ಮಾಡಿದ ನಂತರ ನಿಮಗೆ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿಯನ್ನು ನಿಮಗೆ ಸಿಗುತ್ತೆ. ನೀವು ಅದೇ ರೀತಿಯಲ್ಲಿ ತುಂಬಾ ಕ್ವಾಲಿಟೀಸ್ ಎಲ್ಲ ಡೆವಲಪ್ ಆದ್ರೆ, ಈಗ ನಿಮಗೆ LLBನೂ ಪ್ರಾಕ್ಟೀಸ್ ಮಾಡಬೇಕು, ನಿಮಗೆ ಕಂಪನಿ ಸೆಕ್ರೆಟರಿನೂ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಕಂಪನಿ ಸೆಕ್ರೆಟರಿ ಹೇಳ್ತಾರೆ ನಿಮಗೆ LLB ಪ್ರಾಕ್ಟೀಸ್ ಮಾಡ್ಬೋದು, ಆದ್ರೆ LLB ನೀವು ಅಡ್ವೊಕೇಟ್ ಆದ್ರೆ ನೀವು CS ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಆಸ್ ಪರ್ ದ ಬಾರ್ ಕೌನ್ಸಿಲ್ ಅಂತ ಹೇಳಿದ್ರೆ ನೀವು ಒಂದೇ ಟೈಮಲ್ಲಿ ಒಂದು ಮಾತ್ರ ಪ್ರಾಕ್ಟೀಸ್ ಮಾಡೋಕೆ ನಿಮಗೆ ಆಗೋದು, 2 ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಬಟ್
ನೀವು LLB ಜೊತೆ ನೀವು ಹೇಗಾದ್ರೂ ಒಂದು ಡಿಗ್ರಿ ಮಾಡಬೇಕಲ್ಲ, ಆ ಡಿಗ್ರಿ ನೀವು BCom ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಇಟ್ ಈಸ್ ಎ ಬೆಟರ್ ಚಾಯ್ಸ್. ನಿಮಗೆ ಏನು ಮಾಡ್ಬೋದು, ನಿಮಗೆ LLBನೂ ಪರ್ಸ್ಯೂ ಮಾಡ್ಬೋದು. ಸೊ ಕಮೆಂಟ್ ಬಂದ ಬೇಸ್ ಮೇಲೆ ನಾನು ಸಣ್ಣ ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೇನೆ. ನಿಮಗೆ ಇನ್ನೂ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಕನ್ನಡದಲ್ಲೇ ನಿಮಗೆ ಕಮೆಂಟ್ ಮಾಡ್ಬೋದು. ಇದು ನಿಮಗೋಸ್ಕರ ಇರುವ ಚಾನಲ್. ಈ ದೀಕ್ಷಣ ಅಂತ ಹೇಳೋದು ನಿಮಗೋಸ್ಕರ ಇರುವ ಚಾನಲ್. ನಾವು CA CMS CS ಕೋರ್ಸಸ್ ಎಲ್ಲ ನಾವು ಕರೆಕ್ಟಾಗಿ ನಿಮ್ಮ ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಿ ನಾವು ಮುಂದೆ ತರ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ರೀತಿಯಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮಗೋಸ್ಕರ ಇರುವ ನಿಮ್ಮ ಚಾನಲ್, ನಿಮಗೆ ಯಾವುದಾದ್ರೂ ಟಾಪಿಕ್, ಇದೊಂದು ರಿಕ್ವೆಸ್ಟ್ ಬೇಸ್ಡ್ ವಿಡಿಯೋ, ಸರ್ ಒಂದು LLB ಬಗ್ಗೆ ಒಂದು ಮಾಡ್ತೀರಾ ಅಂತ ಹೇಳಿ CS ಕಂಪೇರ್ ಕಾಂಬೋ ಥರ ನಾವೊಂದು ಮಾಡಿದ್ದೀವಿ. ಇದೇ ರೀತಿಯಲ್ಲಿ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಕ್ಲಾಸಸ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕನ್ನಡದಲ್ಲಿ ಇರುವ ಕಾರಣ ನಿಮಗೆ ತುಂಬ ಉಪಕಾರ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರು ಈ ಥರ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೂ ನೀವು ಶೇರ್ ಮಾಡಿ, ಮ್ಯಾಕ್ಸಿಮಮ್ ನೀವು ಶೇರ್ ಮಾಡಿ. ಸೊ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡಿದಾಗ ನೀವು ಒಟ್ಟಿಗೆ ಗ್ರೋ ಆಗ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಧನ್ಯವಾದಗಳು.